ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟ್ರೇಡ್ ಯಾವ ರೀತಿ ಇತ್ತು, ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ನೋಡೋದಾದರೆ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ನಮಗೆ ಒಂದು ಪುಷ್ ಬಂದಿತ್ತು, ರೆಡಿ ಇತ್ತು ಬ್ಯಾಂಕ್ ನಿಫ್ಟಿ. ನಾನು ಮೇಲೆ ಹೋಗ್ತೀನಿ ಅಂತ. ನಿಫ್ಟಿ ಹೋದವಾರ ಎಕ್ಸ್ಪೈರಿ ದಿನ ಬಿಟ್ಟಿಯ ನನಗೆ ಹೋಗೋಕ್ಕೆ ಮೇಲಕ್ಕೆ ಕೂತ್ಕ ಸುಮ್ಮನೆ ಕೆಳಗೆ ಅಂತ ಹೇಳ್ತಾವೆ. ಅದಕ್ಕೆ ನಾನು ಟೈಟ್ಲ್ ಕೊಟ್ಟಿರೋದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಮುನಿಸು ಎಷ್ಟು ದಿನ ಇದೇ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ನಾನು ಸುಮಾರು ದಿನದಿಂದ ಆದರೂ ಪೆಂಡಿಂಗ್ ಮಾಡ್ತಾನೆ ಬಂದಿದ್ದೀನಿ. ಈ ಭಾನುವಾರ ಖಂಡಿತವಾಗ್ಲೂ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೋರಿಲೇಷನ್ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈ ಭಾನುವಾರ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಸೊ ಇವತ್ತು ನೋಡೋದಾದರೆ ಹಿಂದೂಸ್ತಾನ್ ಯೂನಿಲಿವರ್ ನಮ್ಮ ಹೀರೋ. ಇವತ್ತು ಹಿಂದೂಸ್ತಾನ್ ಯೂನಿಲಿವರ್ ಬ್ರೇಕ್ಔಟಿಗೆ ರೆಡಿ ಆಗಿದೆ ಅಂತ ಈಗ ಒಂದು 3-4 ದಿನದ ಹಿಂದೆ ಮಾತಾಡ್ಕೊಂಡಿದ್ವಿ. ಆದರೆ ಈಗ ಫುಲ್ಲು ಟೈರ್ ಪಂಚರ್ ಆಗಿ ಕೆಳಗಡೆ ಬರ್ತಾ ಇದೆ. ಯಾಕೆ ಆ ರೀತಿ ಆಯಿತು? ಒಳ್ಳೆ ರಿಸಲ್ಟ್ ಬಂದಿದೆ Q3, ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಬ್ಯಾಂಕಿಂಗ್ ಸೆಕ್ಟರಲ್ಲಿ ಬಜಾಜ್ ಫೈನಾನ್ಸ್ ಡಾರ್ಲಿಂಗ್ ಸ್ಟಾಕ್ ಆಫ್ ನಿಫ್ಟಿ 50 2.5% ಬಿದ್ದಿದೆ. ಏಷ್ಯನ್ ಪೇಂಟ್ಸು ಇನ್ನೂ ಒಂದು ಅವಕಾಶ ಕೊಡ್ತಾ ಇದೆ, ತಗೊಳ್ಳಿ ಯಾರು ಆ್ಯಡ್ ಮಾಡ್ಕೊಂಡಿಲ್ಲ ಮಾಡಿ ಅಂತ. ನನಗಂತೂ ಇವೆಲ್ಲ ಬ್ಲೂ ಚಿಪ್ಸ್ ಥರ ಕಾಣಿಸ್ತಾ ಇದೆ. ನಿಮಗೆ ಏನು ರೀತಿ ಕಾಣಿಸ್ತಾ ಇದೆಯಾ ನಂಗೆ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಮಾಡಿ. ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀವು 14,000ಕ್ಕೆ ಬರ್ಬೋದು, ನಿಫ್ಟಿ 12,000ಕ್ಕೆ ಹೋಗ್ಬೋದು, ಏನು ಬೇಕಾದ್ರೂ ಹೇಳೋರು ಇರ್ಬೋದು. ಆದರೆ ಸ್ಟಾಕ್ ಸ್ಪೆಸಿಫಿಕ್ ನಮಗೆ ರೊಟೇಷನ್ ಆಗ್ತಾನೆ ಇರುತ್ತೆ. ಸೊ ಸ್ಟಾಕ್ ಒಳ್ಳೆ ಬೆಲೆಗೆ ಸಿಗ್ತಾ ಇದೆ ಅಂತಂದಾಗ ನೀವು ಇನ್ವೆಸ್ಟ್ ಮಾಡ್ತಾನೆ ಹೋಗಿರಬೇಕು. ಅಫ್ಕೋರ್ಸ್ ನಿಮಗೆ ಇಂಡೆಕ್ಸಲ್ಲೇ ಒಂದು ದೊಡ್ಡದಾಗಿ ಕರೆಕ್ಷನ್ ಆಗಿದೆ ಅಂದರೆ ಇಂಡೆಕ್ಸನ್ನು ಫಾರ್ಮ್ ಮಾಡ್ತಾ ಇರುವಂಥ ಸ್ಟಾಕ್ಗಳಲ್ಲಿ ದೊಡ್ಡ ಕರೆಕ್ಷನ್ ಆದರೆ ಮಾತ್ರ ನಿಫ್ಟಿನಲ್ಲೂ ಕರೆಕ್ಷನ್ ಬರೋಕ್ಕೆ ಸಾಧ್ಯ. ಆದರೆ ಎಲ್ಲದೂ ಒಟ್ಟಿಗೆ ಕರೆಕ್ಷನ್ ಬರೋಲ್ಲ. ಕೆಲವೊಂದ್ಸಲ ಸಿಕ್ಲಿಕಲ್ ಹೋಗಿ ನಡೀತಾ ಹೋಗುತ್ತೆ, ಒಂದೊಂದು ಸೆಕ್ಟರ್ದು ರೊಟೇಷನ್ ನಡೀತಾ ಹೋಗುತ್ತೆ. ನೋಡಿ, ಇಷ್ಟು ದಿನ IT ಅಂಡರ್ ಪರ್ಫಾರ್ಮ್ ಮಾಡ್ತಾನೆ ಇತ್ತು, ಇನ್ನು ಮುಂದೆನೂ ಮಾಡ್ತಾನೆ ಇರುತ್ತೆ ಅನಿಸುತ್ತೆ. ಯಾಕೆಂದರೆ 2024 ಜೂನ್ ತನಕ ಸ್ವಲ್ಪ IT-ನಲ್ಲಿ ಅಂಥ ಒಂದು ದೊಡ್ಡ ಬೆಳವಣಿಗೆ ಕಾಣಿಸ್ತಾ ಇಲ್ಲ. ಅಮೆಝಾನ್ ಅವರು ಫೈರ್ ಮಾಡಿದ್ರು 11,000ನ, ಇವತ್ತು ಗೂಗಲ್ ಸುದ್ದಿ ಬಂದಿದೆ. ಸೊ ಈ ರೀತಿ ನಡೀತಾನೆ ಇರುತ್ತೆ. ಹಾಗಾಗಿ IT ಸೆಕ್ಟರು ಇವಾಗ ಪ್ರಾಫಿಟ್ ಏನು ನಡೀತಾ ಇತ್ತು ಈಗ ಸ್ವಲ್ಪ ಲಗಾಮ್ ಹಿಡಿತಾ ಇದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಸೆಕ್ಟರಲ್ಲಿ ಯಾವ್ಯಾವ್ದು ರೊಟೇಷನ್ ಆಗ್ತಾ ಇರುತ್ತೋ ಅಲ್ಲೇ ಆಪರ್ಚುನಿಟಿ ಸಿಕ್ಕಿದಾಗ ಅಕ್ಯುಮುಲೇಟ್ ಮಾಡ್ಕೊತ ಹೋಗಿ. ಇವತ್ತು ನಿಫ್ಟಿನಲ್ಲಿ ಏನಾಯಿತು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಡೈಲಿ ಕ್ಯಾಂಡಲ್ ತೋರಿಸ್ತೀನಿ. ನೆನ್ನೆ ನಿಮ್ಗೆ ಹೇಳಿದ್ದೆ 3 ಇನ್ಸೈಡ್ ಡೌನ್ ಆಗಬೇಕು ಅಂತಂದರೆ ಇದರ ಲೋ ಏನಿದೆ ಇದ್ರ ಕೆಳಗಡೆ ನಮಗೆ ಕ್ಲೋಸಿಂಗ್ ಕೊಡಬೇಕು ಅಂತ. ನೋಡಿ, ಅದಕ್ಕಿಂತ ಕೆಳಗಡೆ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೆ ಫುಲ್ ಡಿಸೈಸಿವ್ ಆಗಿರೋದು 18,000ಕ್ಕೆ ಏನಾದ್ರು ಕ್ಲೋಸಿಂಗ್ ಆಗಿದ್ದರೆ. ಬಟ್ 18,025 ಅಂತ ನೆನ್ನೆ ಹೇಳೋಗಿದ್ದೆ ನಾನು. 18,027 ಕ್ಲೋಸ್ ಆಗಿದೆ. ಬಟ್ ಸ್ಟಿಲ್ ಇದ್ರ ಕೆಳಗಡೆನೆ. ಇದ್ರದ್ದು ಲೋ ನೋಡೋದಾದರೆ ನೀವು ಮೊನ್ನೆದು 18,032, ಇವತ್ತಿನ ಕ್ಲೋಸಿಂಗು 18,027, 5 ಪಾಯಿಂಟು ಅದಕ್ಕಿಂತ ಕೆಳಗಡೆನೆ ಕ್ಲೋಸ್ ಆಗಿದೆ. ಸೊ ಸೋಮವಾರ ಏನಾದರೂ ಇದಕ್ಕಿಂತ ಕೆಳಗಡೆ ಒಂದು ಕ್ಯಾಂಡಲ್ ಫಾರ್ಮ್ ಮಾಡ್ತಾ ಇತ್ತು ಅಂದರೆ ಇದು ನಮ್ಮ ಬಿಯರಿಶ್ ಹಾರಮಿದು, ಅಂದರೆ ಏನೊಂದು 3 ಇನ್ಸೈಡ್ ಡೌನ್ ಅಂತ ನೆನ್ನೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಕ್ಯಾಂಡಲ್ ಕನ್ಫರ್ಮೇಷನ್ ಆಗುತ್ತೆ. ನಾವು ಮತ್ತೆ 17,860ಕ್ಕೆ ಹೋಗ್ತೀವೋ ಇನ್ನೂ ಕೆಳಗಡೆ ಹೋಗ್ತೀವೋ ಗೊತ್ತಿಲ್ಲ. ನೋಡಿ, ಈ ಸಲ ಏನಾದರೂ ಈ ಝೋನ್ ಬಂದು ಟೆಸ್ಟ್ ಆಯಿತು ಅಂತಂದರೆ ಯಾಕೋ ಕೆಟ್ಟದಾಗೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಇದನ್ನ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ನೋಡಿ 1 ಸಲ 2 ಸಲ 3 4 5 ಸಲ ಟೆಸ್ಟ್ ಮಾಡಿದೆ. ಈ ಝೋನ್ ಒಳಗಡೆ ಹೋಗ್ಬಿಡ್ತೀವಿ ನಾವು ಇನ್ನೊಂದು ಸಲ ಬಂದು ಟೆಸ್ಟ್ ಆಯಿತು ಅಂತಂದರೆ. ಆ ರೀತಿ ಅನ್ನಿಸ್ತಾ ಇದೆ. ನೋಡೋಣ, ಏನು ಕನ್ಫರ್ಮೇಷನ್ ಸಿಕ್ಕಿಲ್ಲ. ದಯವಿಟ್ಟು ಇವಾಗಲೇ ಯಾರು ಮುಂದಿನ ತಿಂಗಳದ್ದು ಅದ್ರ ಮುಂದಿನ ತಿಂಗಳದೆಲ್ಲ ತೊಗೊಂಡು ಏನೋ ಕುತ್ಕೊಳಕ್ಕೆ ಹೋಗ್ಬಿಡಿ. ಏನೇನಾಗುತ್ತೋ ಹಾಗಾಗಿ ನೋಡ್ಕೊತ ಹೋಗೋಣ. ಇನ್ವೆಸ್ಟರ್ಸ್ ಕೆಳಗಡೆ ಬಂದರೆ ನಮ್ಗೆ ಹಬ್ಬ, ಟ್ರೇಡರ್ಸಿಗೂ ನಿಮ್ಗೆ ಹಬ್ಬ. ಕೆಳಗಡೆ ಬಂದರೆ ಜೋರಾಗಿ ಬೀಳುತ್ತೆ. ನೀವು ಪುಟ್ ಆಪ್ಷನಲ್ಲೇ ನೀವು ಜಾಸ್ತಿ ದುಡ್ಡು ಮಾಡೋಕ್ಕಾಗಂಥದ್ದು ಕಂಪೇರ್ ಟು ಕಾಲ್, ಯಾಕೆಂದರೆ ಭಯ ಜಾಸ್ತಿ ಮನುಷ್ಯಂಗೆ. ಸೊ ನಿಫ್ಟಿನಲ್ಲಿ ಈ ರೀತಿ ಇದೆ ಅಲ್ವಾ. ಬ್ಯಾಂಕ್ ನಿಫ್ಟಿದು ತೋರಿಸ್ತೀನಿ ನೋಡಿ. ಬ್ಯಾಂಕ್ ನಿಫ್ಟಿನಲ್ಲಿ ನಿಮ್ಗೆ ಏನಾಗಿದೆ, ಉಲ್ಟಾ ಆಗಿದೆ. ಇದ್ರ ಮೇಲ್ಗಡೆ ಕ್ಲೋಸ್ ಆಗಬೇಕು ಅಂತ ಹೇಳಿದ್ದೆ ನಾನು, ಆದರೆ ಇಲ್ಲಿ ಇದ್ರ ಮೇಲ್ಗಡೆ ಆಗಿಲ್ಲ ಕ್ಲೋಸ್, ಅದ್ರ ಒಳಗಡೆ ಒಂದು ಕ್ಲೋಸ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಇನ್ನೂ ಕನ್ಫ್ಯೂಷನ್ ಮೋಡಲ್ಲಿದೆ, ಏನೋ ಅಂತ ಹೇಳ್ತಾ ಇಲ್ಲ. ಬಟ್ ಇವತ್ತು ಒಳ್ಳೆ ಬ್ರೇಕ್ಔಟ್ ಕೊಟ್ಟಿತ್ತು. ಇದೇನಾದ್ರು ಇದ್ರ ಮೇಲ್ಗಡೆ ಕ್ಲೋಸ್ ಆಗಿದ್ರೆ ಅಟ್ಲೀಸ್ಟ್ 42,600 ಮೇಲೆ ನಮಗೆ ಒಳ್ಳೆ ಮೂಮೆಂಟ್ ಇತ್ತು ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ. ಇವತ್ತು ಫಸ್ಟ್ ಟಾರ್ಗೆಟ್ 42,620 ಅಂತಲೂ ಹೇಳಿದೆ. ಅದು ಯಾಕೆಂದರೆ ನೋಡಿ, ಇಲ್ಲಿ ಡೈಲಿ ಟೈಮ್ ಫ್ರೇಮಲ್ಲಿ ಇಲ್ಲಿದೆ ಮೊನ್ನೆ ಬಾರು 42,620. ನೋಡಿ, ಟ್ರೇಡರ್ಗಳದ್ದು ಏನೋ ಒಂದು ಮಿಸ್ಟೇಕ್ ಅಂತ ಹೇಳ್ತೀನಿ ನೋಡಿ. ನೀವು 5 ಮಿನಿಟ್ ಅನಲೈಸ್ ಮಾಡ್ತೀರಾ, 15 ಮಿನಿಟ್ ನೋಡ್ತೀರಾ, 1 ಅವರ್ ನೋಡ್ತೀರಾ, ಕೆಲವರು ಅದು ನೋಡೋಲ್ಲ, ಬರೀ 5 ಮಿನಿಟಲ್ಲೇ ಇರ್ತೀರಾ. ಆದರೆ ಹಿಸ್ಟಾರಿಕಲ್ ಡೇಟಾ ನೀವು ನೋಡ್ತಾನೆ ಇರಬೇಕು. 1 ಡೇ ಕ್ಯಾಂಡಲನ್ನು ನೀವು ಒಂದ್ಸಲ ನೋಡ್ತಾ ಇರಬೇಕು, ಎಲ್ಲಿ ಏನಾಗ್ತಾ ಇದೆ, ನಾವು ಯಾವ ಝೋನಲ್ಲಿ ಬರ್ತಾ ಇದ್ದೀವಿ ಅಂತ. ಅದು ತುಂಬ ಇಂಪಾರ್ಟೆಂಟ್. ಇದು ತುಂಬ ಜನ ಮಿಸ್ ಮಾಡ್ತೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಸ್ ಎ ಟ್ರೇಡರ್ ನೀವು 1 ಡೇ ಕ್ಯಾಂಡಲು ನೀವು ನೋಡ್ತಾ ಇರಬೇಕು. ಇನ್ವೆಸ್ಟರ್ಸಿಗೆ ಅದು ನಮಗೇನಕ್ಕೆ ಅಂತ ನೀವು ಆ ಥರ ಅಸೆಟ್ ಡೇ ಮಾಡೋಕ್ಕೆ ಹೋಗ್ಬಿಡಿ. 1 ಡೇ ಕ್ಯಾಂಡಲಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಹೋಗುತ್ತೆ. ನೋಡಿ, ಈ ಕ್ಯಾಂಡಲು 42,620 ಇಲ್ಲೂ ಹೈ. ಅದಕ್ಕೆ ಹೇಳಿದ್ದು ಇವತ್ತು ಆ ಝೋನು ನಮ್ಮ ಫಸ್ಟ್ ಟಾರ್ಗೆಟ್ ಅಂತ. ಇವತ್ತು ಬೆಳಗ್ಗೆ ಓಪನ್ ಆದಾಗ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಬ್ಯಾಂಕ್ ನಿಫ್ಟಿ ಟ್ರೇಡು. ನಿಫ್ಟಿನಲ್ಲಿ ಒಂದು ಸುತ್ತಿಗೆ ತಂದ ಸೌಭಾಗ್ಯ ಅಂತಲೂ ನಾವು ಮಾತಾಡ್ಕೊಂಡು 2 ಸಲ ಹ್ಯಾಮರ್ ಬಂತು. ಒಂದು ಸಲ ನಮಗೆ ಟ್ರೇಡು ಎಂಟ್ರಿಗೆ ಕನ್ಫರ್ಮ್ ಮಾಡ್ತು, ಇನ್ನೊಂದು ಸಲ ಎಕ್ಸಿಟ್ ಮಾಡ್ಕೊಳಕ್ಕೆ ಕನ್ಫರ್ಮ್ ಮಾಡ್ತು. ಎರಡರ ಬಗ್ಗೆ ಮಾತಾಡ್ತಾ ಹೋಗೋಣ. ಬಟ್ ಬ್ಯಾಂಕ್ ನಿಫ್ಟಿದು ಮುನಿಸು ಒಂದು ಕೊಟ್ಟಿದ್ದೀನಲ್ವಾ, ಇದೇನಕ್ಕೆ ಅಂದರೆ ನೋಡಿ, ಇಲ್ಲಿ ನೀವು ಒಂದು 11-12 ಜನವರಿ ನೋಡ್ತಾ ಬಂದರೆ ಒಂದು ಝೋನ್ ಹತ್ರ ಬಂದು ಸೆಟ್ಲ್ ಆಗ್ತಾ ಇತ್ತು, ಅಂದರೆ ಇಲ್ಲೇ ಕ್ಲೋಸಿಂಗ್ ಆಗ್ತಾ ಇತ್ತು. ಅದಾದಮೇಲೆ ನಿಮಗೊಂದು ಗ್ಯಾಪ್ ಆಫ್ ಮೂಮೆಂಟ್ ಶುರು ಆಯಿತು. ಅಂದರೆ 11-12 ಆದಮೇಲೆ ನಿಮಗೆ ಅದೇ ಝೋನಲ್ಲಿ ಓಪನ್ ಆಗಿ ಒಂದು ಒಳ್ಳೆ ಕ್ಲೋಸಿಂಗ್ ಕೊಡ್ತು. ಅದು 2 ಝೋನ್ ಏನಿತ್ತು ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಡ್ತು. ಇದಾಗಿದ್ದು ಯಾವಾಗ ಅಂದರೆ ಬ್ಯಾಂಕ್ ನಿಫ್ಟಿನಲ್ಲಿ 13 ಜನವರಿ ಆಗಿ ನಾವು ವೀಕೆಂಡ್ ಮುಗಿಸ್ಕೊಂಡು 14-15 ನೋಡಿ 16 ವೀಕೆಂಡಲ್ಲಿ ಯಾಕೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂತ ಹೇಳ್ತೀನಿ ಅಂದರೆ ಇದಕ್ಕೆ ನೋಡಿ, ನಿಮಗೆ ದೊಡ್ಡದಾಗಿ ಯಾರಾದರೂ ಓಕೆ ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ ಇವತ್ತು ಅಂತ ನೀವು ತೊಗೊಂಡಿದ್ದಿದ್ರೆ ನಿಮಗೆ ಮೇಲ್ಗಡೆ ಹೋಯ್ತು ನಿಜ, ಆದರೆ ಅಲ್ಲಿಂದನೇ ನಿಮಗೆ ಇಮಿಡಿಯೇಟಾಗಿ ಸೆಲ್ ಆಫ್ ಬಂತು. ಸೊ ಇದಕ್ಕೆ ನೀವು ತಯಾರಿರಬೇಕು. ಆ ರೀತಿ ವೀಕೆಂಡಲ್ಲಿ ಏನು ಬೇಕಾದ್ರೂ ಚೇಂಜಸ್ ಆಗೋದಿರುತ್ತೆ. 2 ದಿನದಲ್ಲಿ ಅಂದ್ರೂ ಮಾರ್ಕೆಟ್ ಮೂಮೆಂಟ್ಗಳನ್ನ ಮಾಡ್ಕೊತಾನೆ ಇರುತ್ತೆ. ಸೊ ಅವತ್ತು ದೊಡ್ಡದಾಗಿ ನಿಮಗೆ ಒಂದು ಸೆಲ್ ಆಫ್ ಬಂತು. ಆಲ್ಮೋಸ್ಟ್ ಶುಕ್ರವಾರ ಏನು ಕ್ಲೋಸ್ ಆಗಿತ್ತು ಅಲ್ಲಿಗೆ ಬಂದು ಕ್ಲೋಸ್ ಆಯಿತು. ಈ ಹೈ
ಏನಿತ್ತಲ್ಲ ಇದೇ ನಮ್ಮ 42,620. ಅರ್ಥ ಆಗ್ತಾ ಇದೆಯಾ? ಅದಾದಮೇಲೆ ನೋಡಿ 1 2 3 4 ಒಂದು ಎಕ್ಸ್ಪೈರನ್ನು ಕಳೆದ್ರೂ ನಾವು ಆ ಹೈನ ಮೇಲೆ ಹೋಗೋಕ್ಕಾಗಿಲ್ಲ, ಇವತ್ತು ಹೋಗೋಕ್ಕಾಗಿಲ್ಲ. ಸೊ 42,600 620 ಅನ್ನೋದು ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೂತಿದೆ, ಗಮನದಲ್ಲಿರಲಿ. ನೋಡಿ ನಿಫ್ಟಿನಲ್ಲಿ 50 ಪಾಯಿಂಟ್ಗೆ ನಿಮಗೆ ಆಪ್ಷನ್ ಚೇಂಜ್ ಸಿಗ್ತಾ ಹೋಗುತ್ತೆ, ಬ್ಯಾಂಕ್ ನಿಫ್ಟಿನಲ್ಲಿ ಎವ್ರಿ 100 ಪಾಯಿಂಟ್ಸಿಗೆ ಸಿಗ್ತಾ ಹೋಗುತ್ತೆ ಅಲ್ವಾ. ಇವತ್ತು ಡೈಲಿ ಟ್ರೇಡ್ ಹೇಳಕ್ಕೆ ಮುಂಚೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ಯಾಕಂದರೆ ಇಂಪಾರ್ಟೆಂಟ್. ಆದರೆ ನಿಮಗೆ 1000 ಲೆವೆಲ್ಗಳೇನಿದೆ 42,000 43,000 ಅದೆಲ್ಲ ತುಂಬ ಇಂಪಾರ್ಟೆಂಟು. ಅದೇ ರೀತಿ ಬ್ಯಾಂಕ್ ನಿಫ್ಟಿನಲ್ಲಿ ಹಾಫ್ ವೇ ಬರುತ್ತಲ್ಲ, ಅಂದರೆ 42,500 ಅದು ಕೂಡ ಇಂಪಾರ್ಟೆಂಟ್. ನಿಫ್ಟಿನಲ್ಲೂ ಅದೇ ರೀತಿ 18,500 17,500 500 ಲೆವೆಲ್ಗಳು ಇಂಪಾರ್ಟೆಂಟು, 1000 ಲೆವೆಲ್ಗಳು ಇಂಪಾರ್ಟೆಂಟು. ಬಟ್ ಅದು ಬಿಟ್ಟರೆ ನಿಮಗೆ ಎವ್ರಿ ಸ್ಟ್ರೈಕ್ ಪ್ರೈಸ್ 100 ಲೆವೆಲ್ಸು ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆನ್ಸ್ ಅಂತ ಅನ್ಕೋಬೋದು. ನಿಫ್ಟಿನಲ್ಲಿ ಎವ್ರಿ 50 ಪಾಯಿಂಟ್ಸಲ್ಲಿ ಇರುತ್ತೆ. ಇವತ್ತು ತೋರಿಸ್ತೀನಿ 18,050 ಯಾವ ರೀತಿ ಸಪೋರ್ಟ್ ಇತ್ತು ಅಂತ. ಸೊ ಇದು ನೆನ್ಪಿಟ್ಕೊಂಡಿರಿ. ಇದನ್ನು ಹೈನ ಬೀಟ್ ಮಾಡೋಕ್ಕಾಯ್ತಾ? ಆಗಿಲ್ಲ. ಹೋದ ಎಕ್ಸ್ಪೈರಿ ದಿನ ಇದು ಟ್ರೈಯೂ ಮಾಡಲಿಲ್ಲ, ಇಲ್ಲೇ ಕೂತ್ಕೊಂಡ್ಬಿಡ್ತು ಗುರುವಾರ ತನಕನೂ, ಆಯಿತಾ. ಆದರೆ ನಿಫ್ಟಿನಲ್ಲಿ ಏನಾಗಿದೆ, ನಿಫ್ಟಿನಲ್ಲಿ ಆ ರೀತಿ ಆಗಿಲ್ಲ. ನಿಫ್ಟಿನಲ್ಲಿ ನೋಡಿ ಅದೇ ಝೋನ್ ಹೇಳ್ತಾ ಇದ್ದೀನಿ, ಒನ್ ಡೇ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ರೀತಿ ಸೆಟಲ್ ಆಗೋ ಥರ ಇತ್ತು. 16 ಜನವರಿ ಒಂದು ಹೈ ಮಾಡಿ ಅಲ್ಲಿಂದ ಸೆಲ್ ಆಫ್ ಬಂದಿತ್ತು. 17 ಜನವರಿ ಇನ್ಫ್ಯಾಕ್ಟ್ ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಬಿಡ್ತು. ನಿಫ್ಟಿ ಹೇಳ್ತಾ ಇದ್ದೀನಿ ನಾನು ಇದನ್ನು ಹೈನ ಬೀಟ್ ಮಾಡ್ಕೊಂಡು ಹೋಗೋಕೆ ರೆಡಿ ಇದ್ದೀನಿ ಅಂತ. ಇನ್ಫ್ಯಾಕ್ಟ್ ನಮಗೆ ಎಕ್ಸ್ಪೈರಿ ಹಿಂದಿನ ದಿನವೂ ನಿಮಗೆ 18,170 ತನಕ ಮಾಡ್ತು. ಒಳ್ಳೆ ಪುಲ್ ಸಿಕ್ಕಿತ್ತು ನಿಫ್ಟಿನಲ್ಲಿ. ಬ್ಯಾಂಕ್ ನಿಫ್ಟಿ ಕೋಆಪ್ರೇಟ್ ಮಾಡಲಿಲ್ಲ. ಸೊ ಏನಾಯಿತು, ಮತ್ತೆ ನಮಗೆ ಇದೊಂದು ಇನ್ಸೈಡ್ ಕ್ಯಾಂಡಲ್ ಆಗಿ ಇಲ್ಲಿ ಬಂದು ನಿಂತ್ಕೊಂತು ನಿಫ್ಟಿ. ಈಗ ಬ್ಯಾಂಕ್ ನಿಫ್ಟಿ ನಾನು ಏನೋ 42,620 ಹೋಗ್ಬಿಟ್ಟು ಈ ಹೈ ಇಲ್ಲಿ ಆಗಿರೋ ಹೈನೇ ಇನ್ನೂ ಕ್ರಾಸ್ ಮಾಡಿಲ್ಲ. ಅರ್ಥ ಆಗ್ತಾ ಇದೆಯಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಸೈಡ್ ಬೈ ಸೈಡ್ ತೋರಿಸಿದ್ರೆ ನಿಮ್ಗೆ ಈಸಿ ಆಗ್ತಿತ್ತು. ಇದು ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಾನು ಹೇಳ್ತಾ ಇರೋದು 16 ಜನವರಿದು ಏನು ಹೈ ಇತ್ತು ಅದನ್ನ ನಾವು ಮಾರನೇ ದಿನನೇ ಬೀಟ್ ಮಾಡಿಬಿಟ್ವಿ ನಿಫ್ಟಿನಲ್ಲಿ. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಆ ಪುಷ್ ಇನ್ನೂ ಬಂದಿಲ್ಲ, ಆ ಹೈನ ಬೀಟ್ ಮಾಡೋಕ್ಕಾಗೇ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿ ಇನ್ನೂ ಟೈಮ್ ತೊಗೊತಾ ಇದೆ. ನಿಫ್ಟಿ ರೆಡಿಯಾಗಿ ಹೋಗಿತ್ತು, ಆದರೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಕೊಡಲಿಲ್ಲ. ಈಗ ನಾನು ಯಾಕೆ ಬರಲಿ ಅಂತೇಳಿ ನಿಫ್ಟಿ ಕೆಳಗಡೆ ಬರ್ತಾ ಇದೆ. ಇದಕ್ಕೆ ಹೇಳಿದ್ದು ಮುನಿಸು ಅಂದರೆ ಸುಮ್ಮನೆ ಏನೋ ಇವತ್ತಿನ ದಿನದ್ದು ಅಂತ ಹೇಳ್ತಾ ಇಲ್ಲ ನಾನು. ನೀವು ಕಂಟಿನ್ಯೂಸ್ ಒನ್ ಡೇ ಪ್ರೈಸ್ ಆಕ್ಷನ್ ನೋಡಿದ್ರೆ ನಿಮಗೆ ಇದೆಲ್ಲ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವತ್ತು ಯಾವ ರೀತಿ ಟ್ರೇಡ್ ಇತ್ತು ಅಂತ ಇವಾಗ ನೋಡ್ತಾ ಹೋಗೋಣ. ಸೊ 5 ಮಿನಿಟಲ್ಲಿ ನಾವು ನೋಡೋದಾದರೆ ನಿಫ್ಟಿನಲ್ಲಿ ಇವತ್ತು ಎಲ್ಲ ಓಪನ್ ಆಯಿತು, ಅದೇ ರೇಂಜಲ್ಲೇ ಓಪನ್ ಆಯಿತು. ನಿನ್ನೆ ಎಲ್ಲಿ ಕ್ಲೋಸ್ ಮಾಡೋಗಿದ್ವು ಎಕ್ಸ್ಪೈರಿ ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಓಪನ್ ಆಯಿತು. ಇಲ್ಲಿ ನಿಮ್ಗೆ ಎರಡು ಗೊತ್ತಿದೆ, 2 ಬಸ್ ಸ್ಟ್ಯಾಂಡ್ಗಳು ಇಲ್ಲೇ ಇದೆ ಅಂತ. ಇಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ಕೆಳಗಡೆನೂ ಒಂದು ಬಸ್ ಸ್ಟ್ಯಾಂಡ್ ಇದೆ. ಈ ಬಸ್ ಸ್ಟ್ಯಾಂಡ್ ಝೋನಲ್ಲೇ ಓಪನ್ ಆಯಿತು. ಮೇಲ್ಗಡೆ ಹೋಗೋಕ್ಕೆ ಈ ಬಸ್ ಸ್ಟ್ಯಾಂಡ್ ಝೋನ್ ದಾಟ್ ಹೋಯ್ತಾ, ಮೇಲೆ ಹೋಗಿಲ್ಲ. ಸೊ ಮೇಲ್ಗಡೆ ಎಲ್ಲಿ ತೊಗೊಳ್ತೀರಾ, ಇಲ್ಲಿ ನಾವು ಕಾಲ್ ಆಪ್ಷನ್ಗಳನ್ನು ಎಂಟ್ರಿ ಮಾಡೋಕ್ಕೆ ಅವಕಾಶ ಇತ್ತು. ಯಾಕೆ ಅಂತಂದರೆ 18,114 ಬೀಟ್ ಆಯಿತು ಅಂತ ಹೇಳ್ಬಿಟ್ಟು ಇವತ್ತು ಒಂದು ಒಳ್ಳೆ ಮೂಮೆಂಟ್ ಸಿಗೋ ಸಾಧ್ಯತೆ ಇದೆ ಅಂತ ಅಂದ್ಕೊಂಡೆ. ಯಾಕೆ ಅಂತ ಹೇಳ್ತೀನಿ. ಮತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ 2 ಬಸ್ ಸ್ಟಾಪ್ ಏನಿದೆ ಇದರ ಮೇಲ್ಗಡೆ ಓಪನ್ ನಂಗೆ ಆಗೋಗ್ಬಿಡ್ತು ಬ್ಯಾಂಕ್ ನಿಫ್ಟಿ ನನಗೆ ಯಾವತ್ತು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತಲ್ಲ ಆವಾಗ ನಾನು ನಿಫ್ಟಿ ಕಡೆನೂ ಸ್ವಲ್ಪ ಚಾನ್ಸ್ ತೊಗೊಳಕ್ಕೆ ನೋಡ್ತೀನಿ. ಯಾಕೆಂದರೆ ಬ್ಯಾಂಕ್ ನಿಫ್ಟಿಯಿಂದ 40% ಪುಷ್ ಬರ್ತಾ ಇರುತ್ತೆ ನಿಫ್ಟಿಗೆ. ಸೊ ಇನ್ನೊಂದು ಯಾವ್ದಾದ್ರು ಕೈ ಜೋಡಿಸ್ಬಿಡ್ತು ಅಂತಂದರೆ, ಯಾವುದೋ ಒಂದು FMCGನೋ ಅಥವಾ IT ನೋ ಯಾವ್ದಾದ್ರು ಒಂದು ಜಾಯ್ನ್ ಆಗ್ಬಿಡ್ತು ಅಂತಂದ್ರೂ ನಿಫ್ಟಿ ರ್ಯಾಲಿ ಆಗೋಗ್ಬಿಡುತ್ತೆ. ಯಾಕೆಂದರೆ ಓವರ್ ವೇಟ್ ಅಲ್ಲೇ ಆಗೋಯ್ತಲ್ಲ, 50%ಗಿಂತ ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಪುಷ್ ಕೊಡ್ತಾ ಇದೆ ಅಂದರೆ ನಿಫ್ಟಿನಲ್ಲೂ ನಾನು ಸ್ವಲ್ಪ ಬುಲ್ಲಿಶ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇವತ್ತು ಆಗಲೇ ಇಲ್ಲ, ಯಾಕೆಂದರೆ ಬೇರೆ ಸೆಕ್ಟರ್ಗಳಲ್ಲಿ ಸರಿಯಾಗಿ ಹೊಡ್ತಾ ಬಂತು, ಎಲ್ಲರೂ ಬೀಳಿಸ್ಬಿಟ್ರು ಬ್ಯಾಂಕ್ ನಿಫ್ಟಿ ಪುಷನ್ನು. ಏನೂ ಸಾಕಾಗಿಲ್ಲ. ಬಟ್ ಬ್ಯಾಂಕ್ ನಿಫ್ಟಿನೂ ಒಂದು ಸ್ಟೇಜಿಗೆ ಹೋಗಿ ಮತ್ತೆ ಅಲ್ಲೇ ಸೆಟಲ್ ಆಗಿರೋದ್ರಿಂದ ಆ ರೀತಿ ಎಲ್ಲ ಆಯಿತು. ನೋಡಿ ದಯವಿಟ್ಟು ಇದರೆಲ್ಲ ಪ್ರೈಸ್ ಆ್ಯಕ್ಷನ್ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿಂದ ನಿಮಗೆ ಒಂದು ಹ್ಯಾಮರ್ ಬಂತು, ಇಲ್ಲಿ ಕಾಣಿಸ್ತಾ ಇಲ್ಲಿ ಹ್ಯಾಮರ್. ಈ ಟೈಮಲ್ಲಿ ನಾವೇನು ಮಾಡಿದ್ವಿ, ಬ್ಯಾಂಕ್ ನಿಫ್ಟಿನಲ್ಲಿ ಪೊಸಿಷನ್ ಇಟ್ಕೊಂಡು ಕಾಯ್ತಾ ಇದ್ವಿ. ನಿಫ್ಟಿನಲ್ಲಿ ಕೆಳಗಡೆ ಹೋಗ್ತಾ ಇದೆ, ಬಸ್ ಸ್ಟ್ಯಾಂಡ್ ಲೋ ಏನಾದರೂ ಬೀಟ್ ಆಯಿತು ಅಂದರೆ ಇದು ವಾರ್ನಿಂಗು, ಈ ಲೋನ ಬೀಟ್ ಆಗಂಗಿಲ್ಲ ಅಂತ ನಾನು ನಿಮ್ಗೆ ಹೇಳಿದೆ. ಈ ಲೋನ ಯಾವ ಕಾರಣಕ್ಕೂ ಬೀಟ್ ಆಗಂಗಿಲ್ಲ ಅಂತ. ಇಲ್ಲಿ ಬಂತು, ಇದನ್ನೇನು ಬೀಟ್ ಆಗಿ ಹೋಗುತ್ತೇನೋ ಇವತ್ತು ವೀಕ್ ಅನ್ನೋ ಥರ ಇತ್ತು ಸಿಚುವೇಶನ್ನು. ಆದರೆ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಗಿತ್ತು ಅಂದರೆ ಒಂದು ಅಪ್ಲಿಫ್ಟಿಂಗ್ ಆಗಿತ್ತು. ಇವತ್ತು ನೋಡಿ ಎರಡೂ ನಾನು ಒಟ್ಟಿಗೆ ತೋರಿಸಲೇಬೇಕು ಮಾತಾಡೋಕ್ಕೆ, ಯಾಕೆಂದರೆ ಇವತ್ತು ಆ ರೀತಿ ಇದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನಾಗಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲೊಂದು ಹೆಡ್ ಆ್ಯಂಡ್ ಶೋಲ್ಡರ್ ಅಂತ ಅಂದ್ಕೊಂಡಿದ್ವಿ, ಇದೆಲ್ಲ ಅಂದ್ಕೊಂಡಿದ್ವಿ. ಇದೊಂದು ಝೋನ್ ಇದೆ, ಅದಾದಮೇಲೆ ಇಲ್ಲೊಂದು ಝೋನ್ ಕ್ರಿಯೇಟ್ ಆಗಿತ್ತು. ಈ ಎರಡೂ ಝೋನ್ಗಳನ್ನು ದಾಟಿದೆಷ್ಟು 18ನೇ ತಾರೀಕಿಂದ ನಡೀತಾ ಬಂದಿದ್ದು ಝೋನ್, 3 ದಿನದಿಂದ ಒದ್ದಾಡಿದ ಝೋನ್ ಮೇಲ್ಗಡೆ ಇಲ್ಲಿ ಓಪನ್ ಆಯಿತು. ಅಂದರೆ ಇಲ್ಲಿಂದ ಒಂದು ದೊಡ್ಡ ಹ್ಯಾಮರ್ ಮಾಡಿ ಓಪನ್ ಆಯಿತು. ಇಲ್ಲೇ ನೀವು ತೊಗೋಬೋದಾ ಅಂತಂದರೆ ನೋಡಿ, ಕೆಲವರು ರಿಸ್ಕ್ ಇದ್ದರೆ ಇಲ್ಲೇ ತೊಗೊತಾರೆ. ಯಾಕೆ ಅಂತಂದರೆ ನೋಡಿ, ಇದೆರಡು ಝೋನ್ ಹೋಗೋಕ್ಕೆ ಒದ್ದಾಡ್ತಿದ್ದಂಥ ಝೋನು, ಈ ಶೋಲ್ಡರ್ ಮೇಲ್ಗಡೆ ನಿಮಗೆ ಇಲ್ಲೇನಾದರೂ ಒಂದು ಕ್ಲೋಸಿಂಗ್ ಕೊಡುತ್ತಲ್ಲ, ಈ ಅಂದರೆ ಸೆಕೆಂಡ್ ಬಾರಿನ ಸ್ಟಾರ್ಟಿಂಗ್ ಅರ್ಧ ಬಂದಾಗ ನಾನು ಅಲ್ಲೇ ಎಂಟ್ರಿ ಮಾಡ್ಕೊಂಬಿಟ್ಟೆ ಇವತ್ತು ಎಂಟ್ರಿನ. ಯಾಕೆಂದರೆ ಇಲ್ಲಿ ತನಕ ಹೋಗೋದೇ ಕಷ್ಟ ಇದೆ. ಇಲ್ಲಿ ಕ್ಲೋಸ್ ಆಗಿದ್ದನ್ನು ಇಲ್ಲಿಗೆ ತೊಗೊಂಡೋಗಿ, ಅಂದರೆ ಇಲ್ಲಿಂದ ಓಪನ್ ಮಾಡಿ ಕೆಳಗಡೆ ತೊಗೊಂಬರೋಕ್ಕೆ ನೋಡಿ, ಅಲ್ಲಿಂದ ಹ್ಯಾಮರಾಗಿ ಕ್ಲೋಸಿಂಗ್ ಆಗಿ ನೆಕ್ಸ್ಟ್ ಬಾರ್ ಇದನ್ನು ಯಾವಾಗ ಬೀಟ್ ಆಯಿತೋ ಇಲ್ಲೇ ನಾನು ಈ ಬಾರಿನ ಅರ್ಧದಲ್ಲಿ ಎಂಟ್ರಿ ತೊಗೊಂಬಿಟ್ಟೆ. ಅರ್ಥ ಆಗ್ತಾ ಇದೆಯಲ್ಲ, ಪ್ರೈಸ್ ಆಕ್ಷನ್ ಅರ್ಥ ಆಗ್ತಾ ಇದೆ ನಿಮಗೆ. ಇಲ್ಲಿ ಭಯ ಆಗ್ಬೋದು ಕೆಲವರಿಗೆ ತೊಗೊಳಕ್ಕೆ ಅಂತ, ನೀವು ಕಾದರೂ ಏನೂ ತೊಂದರೆ ಇಲ್ಲ. ಈ ಝೋನ್ ಆಗೋ ತನಕ ಕಾಯಿರಿ, ಅದಾದಮೇಲೆ ತೊಗೊಳ್ಳಿ. ಈ ಬಾರ್ ಕ್ಲೋಸಿಂಗಲ್ಲಿ ನೀವು ತೊಗೊಂಡಿದ್ರು 42,600 ಅಂದರೆ ನಮ್ಮ ಸಣ್ಣ ಟಾರ್ಗೆಟ್ ಸಿಗುತ್ತೆ. ಮುಂಚೆನೇ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು, ಆ ರೀತಿ ಇತ್ತು ಆಪರ್ಚುನಿಟಿ. ಬಟ್ ನಾನು ಟ್ರೇಡಿಂಗ್ ಸೆಟಪ್ಗೆ ಕೂರ್ತಾ ಇದ್ದಿದ್ದರಿಂದ ನಾನು ಇಲ್ಲೇ ಈ ಬಾರ್ ಸೆಕೆಂಡ್ ಬಾರ್ ಅರ್ಧದಲ್ಲೇ ಎಂಟ್ರಿ ತೊಗೊಂಡೆ ನಾನು, ಆಯಿತಾ. 42,550 ಹತ್ತಿರ ಬಂದಾಗಲೇ ನಾನು ಎಂಟ್ರಿ ತೊಗೊಂಡೆ. ಬಟ್ ಕನ್ಫರ್ಮೇಷನ್ ವೆಯ್ಟ್ ಮಾಡಬೇಕು ಅಂದರೆ ನೀವು 550 ಕ್ಲೋಸ್ ಆಗೋ ತನಕ ಕಾಯಬೇಕಾಗಿತ್ತು. ಸೊ ಅಲ್ಲಿ ನೀವು ಎಂಟ್ರಿ ತೊಗೊಂಡಿದ್ದರೆ 42,620 ನಿಮ್ಗೆ ಹೇಳಿದ್ದೆ. ಆ ಝೋನ್ ಇಲ್ಲಿ ಬಂತು, ಇಲ್ಲಿ ಟೆಸ್ಟ್ ಆಗೋಕ್ಕಾಗಲಿಲ್ಲ. ಈ ಝೋನಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ವಿ.
ಇದ್ವಿ. ಇದು ಸುಮಾರು ಇಲ್ಲೇ ವೆಯ್ಟ್ ಮಾಡ್ತಾ ಇದೆ ಅಂದರೆ ನೋಡಿ ಒಳ್ಳೆ ಸಿಗ್ನಲ್ ಅಲ್ಲ ಅಂತ ನಿಮ್ಗೆ ಹೇಳಿದೆ. ಯಾಕೆಂದರೆ ಇಷ್ಟೊಂದು ಅಪ್ಲಿಫ್ಟ್ಮೆಂಟ್ ಮಾಡಿಬಿಟ್ಟು ಬೈಯರ್ಸ್ಗಳು ಇಲ್ಲಿ ತನಕ ತೊಗೊಂಬಂದಿದ್ದಾರೆ. ಈಗ ಇದನ್ನು ಏನಾದ್ರು ಬಿಟ್ಕೊಟ್ಬಿಟ್ಟು ನಾವು ಕೆಳಗಡೆ ಬಂದ್ವಿ ಅಂತಂದರೆ ಅದು ಒಳ್ಳೆ ಸಂಕೇತ ಅಲ್ಲ ನಮಗೆ. ಅಫ್ಕೋರ್ಸ್ ಇಲ್ಲಿ ನಮ್ಗೆ ಸಪೋರ್ಟ್ ಇದ್ದೇ ಇರುತ್ತೆ, ಬಟ್ ನಮ್ಮ ಟ್ರೇಡಿಂಗ್ ಸೆಟಪ್ಗೆ ಕೂರಲ್ಲ ಅದು ಇಷ್ಟೊಂದು ತೊಗೊಂಡು ಬಂದಿದ್ದಾರೆ ಅಂದರೆ ಇಲ್ಲಿ ಬೈಯರ್ಸ್ ಆಕ್ಟಿವೇಟ್ ಆಗಬೇಕಿದೆ. ಯಾವ್ದಾದ್ರು ಒಂದು ಪಾಯಿಂಟಲ್ಲಿ ಆಕ್ಟಿವೇಟ್ ಆಗಿ ಮೇಲೆ ತೊಗೊಂಡು ಹೋಗಬೇಕಾಯಿತು. ಅದಾಯಿತು, 10 ಗಂಟೆ ಕ್ಯಾಂಡಲ್ ಆಯಿತು. ಅದಾದಮೇಲೆ ನಿಮಗೆ 42,700 ಟಾರ್ಗೆಟ್ ಇತ್ತು ಹೇಳಿದ್ದೆ, ಅದು ತನಕ ಬಂದು ಅಲ್ಲಿಂದ ಆಮೇಲೆ ರೇಂಜ್ ಬೌಂಡಾಗಿ ಅಲ್ಲೇ ನಿಂತ್ಕೊಂತು ಬ್ಯಾಂಕ್ ನಿಫ್ಟಿ. ಆಮೇಲೆ ಅಂತ ಟ್ರೇಡ್ ಇರಲಿಲ್ಲ. ಇಲ್ಲಿ ನೀವು ಟ್ರೇಡ್ ತೊಗೊಳಕ್ಕೆ ಅಂತ ಬಂದಿದ್ರು ನಾನೇನು ಹೇಳ್ತೀನಿ, ಒಂದು ಸ್ವಿಂಗ್ ಆಗಿದೆ, ಈ ಸ್ವಿಂಗನ್ನು ಬ್ರೇಕ್ ಆಗೋ ತನಕ ನೀವು ಕಾಯಬೇಕು. ಯಾಕೆ ಡೈಲಿ ಟೈಮ್ ಫ್ರೇಮ್ನ ನೋಡಬೇಕು ಅಂತಂದರೆ ಓಪನ್ ಆಗೋದು ಕ್ಲೋಸ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ದಿನದಲ್ಲಿ. ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲೂ ಮಾತಾಡಿದ್ದೀನಿ, ಟೆಕ್ನಿಕಲ್ ಅನಾಲಿಸಿಸಲ್ಲೂ ಮಾತಾಡಿದ್ದೀನಿ. ಹೈ ಲೋ ಆಗಿರುತ್ತೆ ದಿನದಲ್ಲಿ, ಆದರೆ ಎಲ್ಲಿ ಓಪನ್ ಆಯಿತು ಎಲ್ಲಿ ಕ್ಲೋಸ್ ಆಯಿತು ಅನ್ನೋದು ತುಂಬ ಇಂಪಾರ್ಟೆಂಟು. ಇವತ್ತು ನೋಡಿ ಓಪನ್ ಆಗಿದ್ದ ಝೋನ್ ಏನಿದೆಯಲ್ಲ, ಈ ಓಪನ್ ಆಗಿದ್ದ ಝೋನ್ ತನಕ ಬಂದೇ ಇಲ್ಲ. ಸೊ ಇದು ಒಂದು ರೀತಿ ಸ್ವಿಂಗ್ ಥರನೇ. ನಿಮ್ಗೆ ಇಲ್ಲೂ ಒಂದು ಸಪೋರ್ಟಿಂಗ್ ಆಗಿದೆ, ಇಲ್ಲಿ ತನಕ ಇಲ್ಲಿಗೆ ಬಂದಿದ್ದರೆ ನೀವು ನೆಕ್ಸ್ಟ್ ಎಂಟ್ರಿ, ಇಲ್ಲ ಅಂದರೆ ಇಲ್ಲ. ಸೊ ಅದೆಂಥದ್ದೇ ಆಗಿರಲಿ, ಎಷ್ಟೇ ಜೋರಾಗಿ ಬರಲಿ, ಜೋರಾಗೂ ಬಂದಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಡೋಜಿ ಮಾಡ್ಕೊಂಡು ಒದ್ದಾಡ್ಕೊಂಡು ಬಂದಿದೆ. ಇಲ್ಲಿ ಹೆಂಗೆ ಎಂಟ್ರಿ ತೊಗೊತೀರಾ? ಎಂಟ್ರಿ ತೊಗೊಳಂಗಿಲ್ಲ, ರಿಸ್ಕ್. ಸೊ ನೀವು ಫಸ್ಟ್ ಟ್ರೇಡ್ ತೊಗೊಂಡಿದ್ದೀರಾ ಅಂದರೆ ಸೆಕೆಂಡ್ ಟ್ರೇಡ್ ನಿಮಗೆ ಮಧ್ಯಾಹ್ನ ಮೇಲೆ ನಾನು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋಕ್ಕೆ ಹೋಗಲೇ ಇಲ್ಲ, ನಿಫ್ಟಿ ಕಡೆ ಫೋಕಸ್ ಆಗಿದ್ದೆ. ಯಾಕೆಂದರೆ ನಿಫ್ಟಿ ಏನಾದರೂ ಒಂದು ಬ್ರೇಕ್ ಡೌನ್ ಮಾಡಲೇಬೇಕು ಅಂತ ನಮಗೆ ಊಹೆ ಇತ್ತು. ಆದರೆ ಆ ಥರ ಆಯಿತು ಕೂಡ, ಒಂದು ಸಣ್ಣದಾಗಿ ಟಾರ್ಗೆಟ್ ಸಿಕ್ತು ಕೂಡ ಅಲ್ಲಿ, ಅದು ಈ ಟೈಮಲ್ಲಿ, ಈ ಬಾರ ಆದಂಥ ಟೈಮಲ್ಲಿ. ಬಟ್ ಬ್ಯಾಂಕ್ ನಿಫ್ಟಿನಲ್ಲಿ ನಾನು ಬರಲಿಲ್ಲ. ಈ ಝೋನು ನಿಮ್ಗೆ ಇಲ್ಲಿ ಬೀಟ್ ಆಗೋ ಥರ ಕಾಣಿಸಿದೆ, ಆದರೆ ಇಮಿಡಿಯೇಟಾಗಿ ನಿಮಗೆ ಪುಷ್ ಕೂಡ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಬಂದಿದ್ರೆ ಇಲ್ಲೂ ಒಂದು ಕಡೆ ಟ್ರ್ಯಾಪ್ ಆಗಿರ್ತಿದ್ವಿ. ಅದಕ್ಕೆ ನಾನು ಹೇಳೋದು, ಲೋ ಏನಾಗಿರುತ್ತೆ, ಡೇದು ಲೋ ಏನಿರುತ್ತಲ್ಲ ಅದನ್ನು ಬೀಟ್ ಆಗೋ ತನಕ ಕಾಯಿರಿ. ಅಂದರೆ ಇಲ್ಲಿ ಹೈ ಆಯಿತು, ಇಲ್ಲಿ ಕ್ಲೋಸ್ ಆಯ್ತಲ್ವ, ಫಸ್ಟ್ ಬಾರ್ ಕ್ಲೋಸಿಂಗ್ ಏನಾಯಿತು ಅಲ್ಲಿ. ಸೊ ಅಟ್ಲೀಸ್ಟ್ ಅಲ್ಲಿ ತನಕ ನೀವು ವೆಯ್ಟ್ ಮಾಡಿದ್ರೆ, ಯಾಕೆಂದರೆ ಇಲ್ಲೊಂದು ಸಪೋರ್ಟ್ ತೊಗೊಂಡು ಮರಾಬಜುವಿಂದ ಬಂದಿದ್ದಂಥ ಕ್ಯಾಂಡ್ಲು. ಸೊ ಅಲ್ಲಿ ತನಕ ವೆಯ್ಟ್ ಮಾಡಬೇಕಿತ್ತು, ಆ ಆಪರ್ಚುನಿಟಿ ಸಿಗಲಿಲ್ಲ. ಸೊ ನಿಫ್ಟಿನಲ್ಲಿ ಡೇ ಲೋ ಮಾರ್ಕೊಂಡು ಕೆಳಗಡೆ ಬರ್ತಾ ಇದೆ, ಆದರೆ ಬ್ಯಾಂಕ್ ನಿಫ್ಟಿ ಡೇ ಲೋನೇ ಇನ್ನೂ ಬೀಟ್ ಮಾಡಿಲ್ಲ. ಅಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಟ್ರೇಡ್ ತೊಗೋಬಾರ್ದು ಈ ರೀತಿ. ಅಂದರೆ ಸ್ವಲ್ಪ ಬ್ಯಾಂಕ್ ನಿಫ್ಟಿ ಸ್ಲೈಟ್ಲಿ ಅಗ್ರೆಸಿವ್ ಆಗಿದೆ ಇವತ್ತು ಅಂತ. ಹಾಗಾಗಿ ಪುಟ್ ಆಪ್ಷನ್ ಕಡೆ ನೀವು ಎಕ್ದಮ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಇಷ್ಟು ದೊಡ್ಡದಾಗಿ ಪುಷ್ ತೊಗೊಂಬಂದಿದ್ದಾರೆ, ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತಾರೆ. ಈ ಝೋನನ್ನು ಬೀಟ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಬೈಯರ್ಸ್ ಅಲ್ವಾ. ಆ ರೀತಿ ನೀವು ಯೋಚನೆ ಮಾಡಬೇಕು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇದ್ದಿದ್ದೇ ಇದೊಂದು ಟ್ರೇಡು, ಅದಾದಮೇಲೆ ನಾನು ಟ್ರೇಡ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಏನಂತಂದರೆ ನೋಡಿ, ಇವತ್ತು ಬ್ಯಾಂಕ್ ನಿಫ್ಟಿ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಏನಂತಂದರೆ, ಈ ಝೋನನ್ನು ಏನಾದರೂ ಮತ್ತೆ 42,700 ನಾವು ಬೀಟ್ ಮಾಡಿದ್ವಿ ಅಂದರೆ ನೆಕ್ಸ್ಟು 42,850 ತನಕ ಟಾರ್ಗೆಟ್ ಆಗಿರುತ್ತೆ. ಬಟ್ ಇವಾಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಒಂದು ಡೋಜಿ ಮಾಡಿ ಎಲ್ಲೋ ಓಪನ್ ಆಯಿತು, ಅಲ್ಲೇ ಕ್ಲೋಸ್ ಆಗಿದೆ. ವಾಪಸ್ ಒಳಗಡೆ ಬಂತು ಅಂತಂದ್ರೂ ನಮಗೆ 42,315 ಇದೊಂದು ಟ್ರ್ಯಾಪ್ ಝೋನ್ ಅಂತಲೇ ಅಂದ್ಕೊಳ್ಳಿ ನೀವು. ಈ ಝೋನಲ್ಲಿ ನಿಮಗೆ ಏನು ಬೇಕಾದರೂ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ನೀವು ಟ್ರೇಡ್ ಮಾಡಿದ್ರೂ ತುಂಬ ಸಣ್ಣ ಟಾರ್ಗೆಟಿಗೆ ಒಂದು 50 ಪಾಯಿಂಟಿಗೆ ನೀವು ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ರೂ ಪರವಾಗಿಲ್ಲ. ಬಟ್ ಅದ್ರ ಟ್ರೇಡ್ ಹಿಡಿಯೋದು ಕಷ್ಟ. ನಿಮಗೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಈ ಝೋನ್ಗಳನ್ನು ಟೆಸ್ಟ್ ಆಗೋ ತನಕ ಕಾಯಿರಿ. 42,700 ಮೇಲ್ಗಡೆ ಕೊಡ್ತು ಅಂದರೆ ಮಾತ್ರ ಮೇಲ್ಗಡೆ, ಕೆಳಗಡೆ 42,317 ಇದೇನಿದೆಯಲ್ಲ ಪ್ರೈಸ್ ಆಕ್ಷನ್ ಝೋನು, ಇದಕ್ಕಿಂತ ಕೆಳಗಡೆ ಬಂದರೆ ಮಾತ್ರ ನಾವು ಅಗ್ರೆಸಿವ್ ಆಗಿ ಕೆಳಗಡೆ ಬರ್ಬೋದು. ಇಲ್ಲ ಅಂತಂದರೆ 42,300 ಝೋನಲ್ಲೂ ನಾವು ಬಂದು ಕಚ್ಕೊಳ್ಳೋ ಸಾಧ್ಯತೆ ಇದೆ. ಇದು ಸ್ವಲ್ಪ ಟ್ರಿಕ್ಕಿ ಝೋನು, ನೋಡ್ಕೊಂಡು ಟ್ರೇಡ್ ಮಾಡಿ. ಅವತ್ತಿಂದ ಯಾವ ರೀತಿ ಪ್ರೈಸ್ ಆಕ್ಷನ್ ಆಗುತ್ತೋ ಅದನ್ನು ನೋಡ್ಕೊಂಡು ಟ್ರೇಡ್ ಮಾಡಿ. ಇದೆಲ್ಲ ಹಳೆ ಡೇಟಾ ಬೇಕಾಗಿಲ್ಲ. ಅದೇ ರೀತಿ ನಿಫ್ಟಿನಲ್ಲಿ ಹೇಳೋದಾದರೆ ನಿಫ್ಟಿನಲ್ಲಿ ಇಲ್ಲೊಂದು ಪುಷ್ ಬಂತು, ಇಲ್ಲೊಂದು ಟ್ರೇಡಲ್ಲಿ ಇದ್ದೇ ಕೂಡ ನಾನು. ಯಾವಾಗ ಇಲ್ಲಿ ಹ್ಯಾಮರ್ ಬಂತು ನೋಡಿ, ಇದೇ ಹ್ಯಾಮರ್ನ ಹೇಳಿದ್ದು. ಈ ಹ್ಯಾಮರ್ ನೋಡಿ, ಇಲ್ಲೊಂದು ಕೆಳಗಡೆ ಡೌನ್ ಮೂವ್ಮೆಂಟ್ ಬಂದಿದೆ. ಇವತ್ತು ಡೇ ಲೋ ಹತ್ತತ್ರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಈ ಸಿಚುವೇಷನಲ್ಲಿ ಹ್ಯಾಮರ್ ಬಂದು ಒಂದೆರಡು ಕ್ಯಾಂಡಲ್ ಮಾಡಿದ್ರೆ ಅಲ್ಲೇ ಸಸ್ಟೈನ್ ಆಗ್ತಾ ಇದೆ. ಹ್ಯಾಮರ್ ಲೋನ ಬ್ರೇಕ್ ಆಗ್ತಾ ಇಲ್ಲ. ಇಲ್ಲೇ ನೀವು ಎಂಟ್ರಿ ಕೊಡ್ಬೋದು. ಎಂಟ್ರಿ ಕೊಟ್ಟರೆ ನಿಮಗೆ 18,114 ತನಕ ಶಾರ್ಟ್ ಟ್ರೇಡ್ ಇತ್ತು, ಅಥವಾ ಈ ಹೈ ತನಕ ನೀವು ಹೋಗಿದ್ರು ಅಲ್ಲಿ ತನಕ ಆಲ್ಮೋಸ್ಟ್ ನಿಮಗೆ ಸಿಕ್ಕಿದೆ. ಸೊ ನಾನು ಇಲ್ಲೇ ಎಕ್ಸಿಟ್ ಮಾಡಿಕೊಂಡೆ ಸಣ್ಣ ಟ್ರೇಡು ನಿಫ್ಟಿನಲ್ಲಿ. ಅದಾದಮೇಲೆ ನಾನು ನಿಫ್ಟಿನಲ್ಲಿ ಟ್ರೇಡ್ ಮಾಡಿದ್ದು ಯಾವಾಗ ಅಂತಂದರೆ, ಯಾವಾಗ ನಮ್ಮ ಏನು ಪ್ರೈಸ್ ಆಕ್ಷನ್ ಝೋನ್ ಇತ್ತು ಅದು ಬೀಟ್ ಆದಾಗ, ಅಂದರೆ ಸುಮಾರು 1.55 1.57 ನಾನು ಎಜುಕೇಷನ್ ಪರ್ಪಸಿಗೆ ಒಂದು ಸ್ನ್ಯಾಪ್ಶಾಟ್ ಕೂಡ ಹಾಕಿದೆ. ಅಲ್ಲಿ ಬೀಟ್ ಆಯಿತು. ಅಲ್ಲಿ ಬೀಟ್ ಆಗಿಬಿಟ್ಟು ಇಲ್ಲಿ ಕೆಳಗಡೆ ಬಂತು. ಇಲ್ಲಿ ಹ್ಯಾಮರಲ್ಲಿ ಕ್ಲೋಸಿಂಗ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಕೂಡ ಮಾಡಿದ್ರಿ. ಹ್ಯಾಮರ್ ಬಂದರೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ನೆಕ್ಸ್ಟ್ ಕ್ಯಾಂಡಲಲ್ಲಿ ಎಕ್ಸಿಟ್ ಅಷ್ಟೇ. ಅದಾದಮೇಲೆ ನಮಗೆ ಕುಷನ್ ಕೊಡ್ತು ಮತ್ತು ಕೆಳಗಡೆ ಹೋಯಿತು, ಅದೆಲ್ಲ ಬೇರೆ. ಇದು ಯಾವತ್ತಾಗಿದೆ ನೆನಪಿದೆಯಾ ಈ ರೀತಿ ಮೂಮೆಂಟು? 11ನೇ ತಾರೀಕು ಹೋಗಿ ಕ್ಯಾಲೆಂಡ್ರಲ್ಲಿ ಹೋಗ್ಬಿಟ್ಟು ನೋಡಿ, 11ನೇ ತಾರೀಕು ಏನು ಲಾಸ್ ಮಾಡ್ಕೊಂಡಿದ್ರಿ? 11ನೇ ತಾರೀಕು ನೋಡಿ, 11ನೇ ತಾರೀಕಲ್ಲಿ ಬನ್ನಿ, 11ನೇ ತಾರೀಕಲ್ಲಿ ತೋರಿಸೋಣ. ಓಪನಿಂಗಲ್ಲೇ ಆಗಿತ್ತು, ನೆನಪಿದೆಯಾ? ಯಾರಿಗೆ ಲಾಸ್ ಆಗಿರುತ್ತೋ ಅವ್ರಿಗೆ ನೆನಪಿರಬೇಕು, ಜರ್ನಲ್ ಬರ್ದವ್ರಿಗೆ ನೆನಪಿರಬೇಕು. ಇಲ್ಲಿ ದೊಡ್ಡದಾಗಿ ಪುಲ್ ಆಯಿತು ಒಂದು ಕೆಳಗಡೆಗೆ, ಅಂದರೆ ಇಲ್ಲಿ ನಿಮಗೆ ಒಂದು ಬ್ಯಾಕ್ ಡ್ರಾಪಲ್ಲಿ ಒಂದು ನೆಗೆಟಿವ್ ಮೂಮೆಂಟೇ ಇತ್ತು. ದೊಡ್ಡದಾಗಿ ಕನ್ಫರ್ಮೇಷನಲ್ಲಿ ಬಂತು, ಈ ಪ್ರೈಸ್ ಆಕ್ಷನ್ ಝೋನ್ನು ಬೀಟ್ ಮಾಡ್ತು, ಹ್ಯಾಮರ್ ಮಾಡ್ತು, ಇನ್ನೊಂದು ಪಾಸ್ ಕೊಡ್ತು, ಆಮೇಲೆ ಏನಾಯಿತು? ನೆನಪಿದೆ ಅಲ್ವಾ? ನೆನಪಿದ್ರೆ ನೀವೇನು ಮಾಡ್ತೀರಾ? ಎಲ್ಲಿ ಹ್ಯಾಮರ್ ಬಂದ್ರೂ ಡೌನ್ಫಾಲಲ್ಲಿ ನೀವು ಅದನ್ನ ರೆಸ್ಪೆಕ್ಟ್ ಮಾಡ್ತೀರಾ. ಇಲ್ಲಿ ಅದನ್ನು ತೋರ್ಸೋಕ್ಕೆ ಅಂತಲೇ ಇಟ್ಕೊಂಡಿದ್ದೆ ನಾನು 11ನೇ ತಾರೀಕು ಡೇಟ್. ಇಲ್ಲಿ ಅದೇ ರೀತಿ ಮೂಮೆಂಟ್ ಆಗಿದೆ, ಡೌನ್ಫಾಲ್ ಆಗಿದೆ, ಕೆಳಗಡೆ ಬರ್ತಾ ಇದೆ, ಇಂಪಾರ್ಟೆಂಟ್ ಝೋನು ಎಲ್ಲದನ್ನೂ ಬೀಟ್ ಮಾಡಿದೆ ಅಂತ ಅನ್ನಿಸುತ್ತೆ. ಆದರೆ
ನಿಮಗೆ ತೊಗೊಳಂಗೆ ಇಲ್ಲ, ಆಪರ್ಚುನಿಟಿ ಇಲ್ಲ. ಎಲ್ಲಿ ಈ ಬಾರಲ್ಲಿ ಇಲ್ಲಿ ಅದಾದಮೇಲೆ ಮತ್ತೆ ಮಾಗಿ ಕೆಳಗಡೆ ಬಂತು ಅಂದರೆ ನಾನು ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ನಿಮ್ಗೆ ಹೇಳಿದೆ 18,025 ನನ್ನ ಟಾರ್ಗೆಟ್ ಇದ್ದಿದ್ದು ಅಂತ. ನಾನೇನು ಅಂದ್ಕೊಂಡೆ, ಇದು ಫ್ಲೋಲ್ಲಿ 18,025 ಬಂದರೆ ಎಕ್ಸಿಟ್ ಮಾಡೋಣ ಅಂತಿದ್ದೆ, ಆದರೆ ಬರಲಿಲ್ಲ. ಅದಕ್ಕಿಂತ ಮುಂಚೆನೇ ನಮಗೆ ಪ್ರೈಸ್ ಆಕ್ಷನ್ ಬಂತು, ಎಕ್ಸಿಟ್ ಮಾಡ್ಕೊಂಡೆ. ಮತ್ತೆ ಇಲ್ಲಿ ಬಂದಾಗ ನಾನು ತೊಗೊತೀನಿ ಅಂದರೆ ತೊಗೊಳಲ್ಲ. ಯಾಕೆಂದರೆ ಆಲ್ರೆಡಿ 2.5 ಆಗಿದೆ, ನಾನು ಆಲ್ರೆಡಿ 2 ಟ್ರೇಡಲ್ಲಿ ಪ್ರಾಫಿಟಲ್ಲಿದ್ದೀನಿ. ನನ್ನ ಟ್ರೇಡಲ್ಲಿ ಬಂದಿರೋ ಪ್ರಾಫಿಟನ್ನು ನಾನು ವಾಪಸ್ ಬಿಟ್ಕೊಡಲ್ಲ ಮಾರ್ಕೆಟಿಗೆ. ಯಾಕೆಂದರೆ 2.5 ಆದಮೇಲೆ ಟ್ರಿಕ್ಕಿ ಝೋನ್ ಗೊತ್ತಿದೆ, ಮೇಲೆ ಹೋಗುತ್ತೆ ಕೆಳಗೆ ಹೋಗುತ್ತೆ, ಇದೆಲ್ಲ ಆಗುತ್ತೆ. ಸೊ ಆ ಟ್ರೇಡ್ ಇರಲಿಲ್ಲ. ಕೆಳಗಡೆ ಏನು ನಿಫ್ಟಿ ತುಂಬ ನಿರ್ಣಾಯಕ ಹಂತಕ್ಕೆ ಬಂದು ಕೂತಿದೆ. 18,000 ಏನಾದರೂ ಬೀಟ್ ಆಯಿತು ಅಂತಂದರೆ ನಾವು ಮತ್ತೆ ನಮ್ಮದು ಏನಿದೆಯಲ್ಲ 17,966 923 ಈ ಬಾಕ್ಸ್ ಝೋನಿಗೆ ಹೋಗ್ತೀವಿ. ಅಲ್ಲಿಂದ ಬೀಟ್ ಆದರೆ 800, ಅಲ್ಲಿಂದ ಹೋದರೆ ಕೆಳಗಡೆ 760, ಅದು ಬೀಟ್ ಆದರೆ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀವಿ ಅಂತ. ನೋಡೋಣ ಏನಾಗುತ್ತೆ ಅಂತ. ತುಂಬ ವೀಕ್ ಕಾಣಿಸ್ತಾ ಇದೆ ನಿಫ್ಟಿ ಸದ್ಯದ ಮಟ್ಟಿಗೆ. ಸೊ ಇದು ಬ್ಯಾಂಕ್ ನಿಫ್ಟಿ ಏನಾದರೂ ಕನ್ಫರ್ಮ್ ಮಾಡಿ ನಮಗೆ 42,300 ಕೆಳಗಡೆ ಕೈ ಜೋಡಿಸ್ಬಿಡ್ತು ನಿಫ್ಟಿ ಜೊತೆಗೆ ಅಂದರೆ ಮತ್ತೆ ನಾವು ಕೆಳಗಡೆ ಹೋಗೋಕ್ಕೆ ಶುರು ಮಾಡ್ತೀವಿ. ಸೊ 3 ದಿನದಿಂದ ಹೈನ ಬೀಟ್ ಮಾಡೋಕ್ಕಾಗಿಲ್ಲ. ನಿಫ್ಟಿ ಅಗ್ರೆಸಿವ್ ಆಗಿತ್ತು ಹೋದ ಬುಧವಾರ, ಆದರೆ ಅದಾದಮೇಲೆ ಒಂದು ರೇಂಜ್ ಕೆಳಗಡೆ ಬರ್ತಾ ಇದೆ. ಆದರೆ ಜೋರಾಗಿ ಅಂತ ಬಂದಿಲ್ಲ, ಆದರೆ ಬ್ಯಾಂಕ್ ನಿಫ್ಟಿನೂ ಕೈ ಜೋಡಿಸ್ತು ಅಂತಂದರೆ ಜೋರಾಗಿ ಬರ್ಬೋದು. ಇಲ್ಲ ಅಂದರೆ ಈ 18,000 ಲೆವೆಲಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು ನಿಫ್ಟಿ. ನೋಡೋಣ ಏನಾಗುತ್ತೆ ಅಂತ. ಇವತ್ತು ಕೆಲವೊಂದು ಸ್ಟಾಕ್ಗಳನ್ನು ಹೇಳೋಣ ಅಂತಂದೆ. ಏಷ್ಯನ್ ಪೇಂಟ್ಸ್ ನಿಮ್ಗೆ ಹೇಳಿದ್ದೆ ನೆನ್ನೆ, ಒಂದು ಕ್ರೂಷಿಯಲ್ ಲೆವೆಲ್ನ ಬೀಟ್ ಮಾಡಿದೆ. ಇದಕ್ಕಿಂತ ಕೆಳಗಡೆ ಬಂದರೆ 2,700 ತನಕ ಬರೋ ಸಾಧ್ಯತೆ ಇರುತ್ತೆ ಅಂತ. ಸೊ ಇವತ್ತು ಅಕ್ಯುಮುಲೇಟ್ ಮಾಡ್ಕೊಂಡ್ರೆ ಖಂಡಿತ ಮಾಡ್ಕೊಂಡು, ಈ ಝೋನಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೆ ಹೋದ್ವಾರ, ಇವತ್ತು ಅಕ್ಯುಮುಲೇಟ್ ಮಾಡ್ಕೊಂಡೆ. ಇಲ್ಲಿ ಬಂದರೆ ಇಲ್ಲೂ ಅಕ್ಯುಮುಲೇಟ್ ಮಾಡ್ಕೊತೀನಿ. ಏಷ್ಯನ್ ಪೇಂಟ್ಸಲ್ಲಿ ಅಕ್ಯುಮುಲೇಟ್ ಮಾಡ್ಕೊತಾನೆ ಇರಿ, ಬಂದಾಗೆಲ್ಲ ತಗೊತಾನೆ ಇರಿ. ಹಿಂದೂಸ್ತಾನ್ ಯೂನಿಲಿವರ್ದು ಏನಾಯಿತು ಕತೆ ನೋಡಿ. ಟ್ರೇಡಿಂಗ್ ವ್ಯೂ ಬಗ್ಗೆ ಒಂದಿಷ್ಟು ಉಪಯುಕ್ತ ಟೂಲ್ಸ್ಗಳನ್ನು ಹೇಳಿ ಅಂತ ನೀವು ಕೇಳಿದಿರ ಒಬ್ಬರು, ಅದು ಯಾವಾಗಲಾರು ಒಂದು ವೀಡಿಯೋ ಮಾಡ್ತೀನಿ. ಬಟ್ ಇವತ್ತೊಂದು ಸಣ್ಣದಾಗಿ ತೋರ್ಸಕ್ಕೆ ಬಂದಿದ್ದೀನಿ ನೋಡಿ. ಡಿವಿಡೆಂಡ್ ಬಂದರೆ ಡಿವಿಡೆಂಡ್ ಯಾವಾಗ ಕೊಟ್ಟರು, ಎಷ್ಟು ಕೊಟ್ಟರು, ಏನು ಕತೆ ಅಂತ ಇಲ್ಲಿ ತೋರಿಸುತ್ತೆ. ಕೆಳಗಡೆ ಡಿ ಅಂತ ಡೊನೇಟ್ ಮಾಡಿರ್ತಾರೆ, ಇ ಅಂತ ಇದ್ದರೆ ಅದು ಅರ್ನಿಂಗ್ಸ್ ಅಂತ, ಅರ್ನಿಂಗ್ಸ್ ಆ್ಯಂಡ್ ರೆವೆನ್ಯೂ ಅಂತ. ಇದು Q2, Q3 ಬಂದಿದೆ. ಏನು ಬಂದಿದೆ 10.713 ಇದು ಕೋಟಿಗಳೆಲ್ಲ ಇರುತ್ತೆ. ಅಫ್ಕೋರ್ಸ್ ಎಸ್ಟಿಮೇಷನ್ ಇತ್ತು, ಆದರೆ 11 ರಿಪೋರ್ಟ್ ಆಗಿದೆ. ಸೊ ಸರ್ಪ್ರೈಸ್, ಪಾಸಿಟಿವ್ಲಿ ಸರ್ಪ್ರೈಸ್ ಅಂದರೆ ಎಸ್ಟಿಮೇಷನ್ಗಿಂತ ಜಾಸ್ತಿ ಬಂದಿದೆ. ರೆವೆನ್ಯೂ ಕೂಡ ಜಾಸ್ತಿ ಬಂದಿದೆ. $1 ಬಿಲಿಯನ್ 149 ಇರಬೇಕಾಗಿತ್ತು, ಆದರೆ 152 ಜಾಸ್ತಿ ಬಂದಿದೆ ಅಲ್ವಾ. ಆದರೂ ಯಾಕೆ ಸ್ಟಾಕಲ್ಲಿ ಬಿತ್ತು ಅಂತಂದರೆ ನೋಡಿ, ಹಿಂದೂಸ್ತಾನ್ ಯೂನಿಲಿವರ್ ಅನ್ನೋದು HUL ಅನ್ನೋದು ಯೂನಿಲಿವರ್ ಅಂತ ಒಂದು ಏನು ಕಂಪ್ನಿ ಇದೆ ಅದರ ಪೇರೆಂಟ್ ಗ್ರೂಪ್, ಅದು ಪೇರೆಂಟ್ ಗ್ರೂಪ್ ಇದಕ್ಕೆ ಯೂನಿಲಿವರ್ ಅನ್ನೋದು. ಇವರು ಆ ಯೂನಿಲಿವರ್ ಬ್ರ್ಯಾಂಡ್ ಇಟ್ಕೊಂಡು ಇಲ್ಲಿ ಇಂಡಿಯಾದಲ್ಲಿ HUL ಅನ್ನೋದರಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ದೇಶದ ಕಂಪ್ನಿ ಅಲ್ಲ ಇದು. ಹಿಂದೂಸ್ತಾನ್ ಅಂತ ಇರ್ಬೋದು ನಿಮಗೆ, ಹಿಂದೂಸ್ತಾನ್ ನಮ್ದು, ಆದರೆ ನಮ್ಮ ದೇಶದ ಕಂಪ್ನಿ ಅಲ್ಲ ಇದು. ಯೂನಿಲಿವರ್ ಅನ್ನೋದು ಫಾರಿನ್ ಬ್ರ್ಯಾಂಡು. ಸೊ ಯೂನಿಲಿವರ್ ಹೆಸರಿಟ್ಕೊಂಡು ಇಂಡಿಯಾದಲ್ಲಿ HUL ಅನ್ನೋ ಬ್ರ್ಯಾಂಡಲ್ಲಿ ಆಪರೇಟ್ ಮಾಡ್ತಾ ಇದ್ದಾರೆ. ಸೊ ರಾಯಲ್ಟಿ ಅಂತ ಹೇಳ್ಬಿಟ್ಟು ಆ ಒಂದು ಬ್ರ್ಯಾಂಡ್ ಕೊಡ್ತಾರಲ್ಲ, ನೀವು ಯಾವುದೋ ಒಂದು ಸೋಪ್ ತೆಗೆದು ನೋಡಿ, ಶಾಂಪ್ ತೆಗೆದು ನೋಡಿ, ಸುಮಾರು ಕಡೆ ನಿಮಗೆ ಯು ಅಂತ ಹಿಂಗೆ ಬರ್ದಿರೋದು ಕಾಣುತ್ತೆ ಹಿಂದ್ಗಡೆ ತೆಗೆದು ನೋಡಿದ್ರೆ, ಬಾರ್ ಕೋಡ್ ಎಲ್ಲ ಇರುತ್ತಲ್ಲ ಅದ್ರ ಹತ್ರ, ಅದೆಲ್ಲ ಯೂನಿಲಿವರ್ ಬ್ರ್ಯಾಂಡ್ ಅಂತ. ಇವ್ರದ್ದು ಎಲ್ಲದೂ ಇದೆ ಅಲ್ವಾ, ತಿನ್ನೋ ಐಟಮ್ ಇದೆ, ತೊಳೆಯೋ ಐಟಮ್ ಇದೆ, ಎಲ್ಲದೂ ಇದೆ ಇದು. ಹಾಗಾಗಿ ದೊಡ್ಡ ಬ್ರ್ಯಾಂಡು ಯೂನಿಲಿವರ್ ಅನ್ನೋದು. ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ 2/3 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸಿಗೋದೇ ನಮ್ಮ HUL ಇಂದ. ಹಾಗಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ನಮಗೆ ಏನು ರಾಯಲ್ಟಿ ಅಂತ ಕೊಡ್ತಿರಲ್ಲ ಅದನ್ನು ಜಾಸ್ತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಯೂನಿಲಿವರ್ ಅವರು. ಇಷ್ಟು ದಿನ 2.65% ಏನೋ ತೊಗೊತಾ ಇದ್ರಂತೆ, ಇನ್ಮೇಲಿಂದ ಅದನ್ನ 80% ಜಾಸ್ತಿ ಮಾಡಿ 3.35 ಏನೋ ಕೇಳ್ತಾ ಇದ್ದಾರೆ ಇನ್ನು ಮುಂದೆಯಿಂದ. ಆಯಿತಾ, ಇದರಿಂದ ಏನಾಯಿತು, ಇದು ಇವರಿಗೆ ಲಾಭದಲ್ಲಿ ಬರೋದ್ರಲ್ಲಿ ಒಂದಿಷ್ಟು ಪಾಲನ್ನು ಬಿಟ್ಕೊಡ್ಬೇಕು ಪೇರೆಂಟ್. ಅದು ಶೇರ್ ಹೋಲ್ಡರ್ಗಳಿಗೆ ಇಷ್ಟ ಆಗಿಲ್ಲ. ಅಫ್ಕೋರ್ಸ್ ಕಂಪನಿನಲ್ಲಿ ಗ್ರೋತ್ ಕಮ್ಮಿ ಆಗುತ್ತಲ್ಲ ಅಂತ. ಆದರೆ ಇದಕ್ಕೆ ಶೇರ್ ಹೋಲ್ಡರ್ ಅಪ್ರೂವಲು ಬೇಕು, ಅದನ್ನೆಲ್ಲ ತೊಗೊಂಡಿಲ್ಲ ಅಂತಲೂ ಕೆಲವೊಂದು ನೆಗೆಟಿವ್ ಸೆಂಟಿಮೆಂಟ್ ಬಂತು. ಬಟ್ ಅದ್ರ ಬಗ್ಗೆ ನೋಡಿದೆ ನಾನು. ಈಗ 80 ಬೇಸಿಸ್ ಪಾಯಿಂಟ್ಸ್ ಅಷ್ಟೇ ಅಲ್ವಾ ಇವರು ಜಾಸ್ತಿ ಮಾಡ್ತಾ ಇರೋದು. ಇದೇನಾದರೂ 2 ಬೇಸಿಸ್ ಪಾಯಿಂಟ್ ಅಂದರೆ 2% ಜಾಸ್ತಿ ಕೊಡಬೇಕು ಅಂತ ಏನಾದರೂ ಆಗಿತ್ತು ಅಂತಂದರೆ ಆವಾಗ ಮಾತ್ರ ಮೈನರ್ ಶೇರ್ ಹೋಲ್ಡರ್ದು ಅಪ್ರೂವಲ್ ಬೇಕಾಗಿತ್ತಂತೆ. ಇವಾಗ ಏನು ಬೇಕಾಗೋದಿಲ್ಲ. ಹಾಗಾಗಿ ಆ ವಿಚಾರದಲ್ಲಿ ಪಾಸಿಟಿವ್ ಆಗಿದೆ. ಆದರೆ ನಿಮಗೆ ದೊಡ್ಡದಾಗಿ ನೋಡಿ ಎಂಥ ದೊಡ್ಡದಾಗಿ ರಿಯಾಕ್ಷನ್ ಬಂತು, ರಿಜೆಕ್ಟ್ ಮಾಡಿದ್ದಾರೆ ಎಲ್ಲರೂ ಈ ಮೂಮೆಂಟ್ನ, ಈ ವಿಷಯನ ಒಪ್ಕೊಂಡಿಲ್ಲ. ಯಾಕೆಂದರೆ ಕಳೆದ 10 ವರ್ಷದಿಂದ ಇದೇನು ಚೇಂಜ್ ಆಗಿರಲಿಲ್ಲ. ಆಯಿತಾ, ಈ ರಾಯಲ್ಟಿ ಕೊಡುವಂಥದ್ದು ಈಗ ಚೇಂಜ್ ಮಾಡಿದಾರಲ್ವ, ಹಾಗಾಗಿ ಸ್ಟಾಕಲ್ಲಿ ಕೆಟ್ಟ ಪರಿಣಾಮ ಬಂದಿದೆ. ಹಾಗಂದರೆ ಏನು ವರಿ ಮಾಡ್ಕೋಬೇಕಾ ಅಂದರೆ ನೋಡಿ, ಖಂಡಿತ ಇಲ್ಲ. ಇದು ಲೈಫ್ ಲಾಂಗ್ ಇದು ಒಳ್ಳೆ ಮೂಮೆಂಟ್ನ ಕೊಡ್ತಾನೆ ಬಂದಿರೋಂಥ ಸ್ಟಾಕು. ಸದ್ಯದಲ್ಲಿ ಯಾರಾದರೂ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದರೆ 2,450 ತನಕ ಕಾಯಿರಿ. ಯಾಕೆಂದರೆ PE ಕೂಡ ತುಂಬ 60ರಲ್ಲೆಲ್ಲ ನಡೀತಾ ಇದೆ PE. ಬಟ್ ಕಂಪ್ಯಾರಿಟಿವ್ಲಿ ಓಕೆ, ಇನ್ನೂ 80 ಎಲ್ಲ ಇರೋದಿದೆ PE. ಬಟ್ ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಕೋಲ್ಗೇಟ್ನ ಹಿಂದೂಸ್ತಾನ್ ಯೂನಿಲಿವರ್ ಜೊತೆ ಎಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ. ಅವ್ರದ್ದು ಲಿಮಿಟೆಡ್ ಸ್ಕೋಪ್ ಇರೋಂಥ, ಇವರು ತುಂಬ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾರೆ. ಹಾಗಾಗಿ 2,450 ಪರಿಸ್ಥಿತಿಗೆ PEನೂ ಕೂಡ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಒಂದು ಲಾಂಗ್ ಕನ್ಸಲ್ಟೇಷನ್ ಝೋನಲ್ಲಿದೆ, ಅದಕ್ಕಿಂತ ಕೆಳಗಡೆ ಹೋಯಿತು ಅಂತಂದರೆ ಮತ್ತೆ ಸ್ಟಾಕು ಕೆಳಗಡೆ ಬರೋಕ್ಕೆ ಶುರುವಾಗುತ್ತೆ. ನಾವೆಲ್ಲ ಯಾವಾಗ ಗೊತ್ತಾ ಆ್ಯಡ್ ಮಾಡ್ಕೊಂಡಿದ್ದನ್ನ 2,100 ಈ ಝೋನ್ ಕಾಣಿಸ್ತಾ ಇದೆಯಾ, 2,100 ಇಲ್ಲಿಂದ ಬೀಳೋದ್ರಿಂದ ಆ್ಯಡ್ ಮಾಡ್ಕೊಂಡಿದ್ದೀವಿ. ಯಾರು ಆ್ಯಡ್ ಮಾಡ್ಕೊಂಡಿದ್ದಾರೆ ಕಮೆಂಟ್ ಮಾಡಿ, ಐ ಆಮ್ ಹ್ಯಾವಿಂಗ್ HUL ಅಂತ ಕಮೆಂಟ್ ಮಾಡಿ ನೋಡೋಣ. ಅದೇ ರೀತಿ ಪಿಡಿಲೈಟ್ ಇಂಡಿಯಾ, ಪಿಡಿಲೈಟ್ ಬಗ್ಗೆ ಒಬ್ಬರು ಕೇಳಿದ್ರು ಇವತ್ತು ನಮ್ಮ ಸಬ್ಸ್ಕ್ರೈಬರು. ಪಿಡಿಲೈಟ್ ಒಂದು ಲಾರ್ಜ್ ಕ್ಯಾಪ್ ಕಂಪನಿ. ಆ್ಯಕ್ಚುಲಿ ಈ ಅಡೆಸಿವ್ಸ್ ಅಂತ ಬರುತ್ತಲ್ಲ, ಫೆವಿಕಾಲು, ಅದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಕಂಪನಿ. 2,350 ಝೋನ್ ತನಕ ಕಾಯಿರಿ ದಯವಿಟ್ಟು. 2,350 ಝೋನ್ ಬಂದರೆ ಆ್ಯಡ್ ಮಾಡ್ಕೊಳ್ಳಿ. ಪರ್ಫೆಕ್ಟ್ ಝೋನ್ ಅಂದರೆ ನನ್ನ ಪ್ರಕಾರ ಇದು 2,200. ಬಟ್ 2,350ರಿಂದ ನೀವು ಬ್ಯಾಚಲ್ಲಿ ಆ್ಯಡ್ ಮಾಡ್ಕೊತ ಬರ್ಬೋದು. ಇದು ಕೂಡ ಸ್ವಲ್ಪ PE ಜಾಸ್ತಿ ಇದೆ, ಅಲ್ಲಿಗೆ ಬರೋಷ್ಟೊತ್ತಿಗೆ ಸರಿ ಹೋಗುತ್ತೆ. ನೋಡೋಣ, 2,350 ಕೆಳಗಡೆ ಮಾತ್ರ ಇಂಟ್ರೆಸ್ಟ್ ಇರುತ್ತೆ ಪಿಡಿಲೈಟಲ್ಲಿ. ಬಜಾಜ್ ಫೈನಾನ್ಸ್ ಏನು ಕತೆ,
ಬಜಾಜ್ ಫೈನಾನ್ಸ್ ಡಾರ್ಲಿಂಗ್ ಸ್ಟಾಕ್ ಬ್ರೇಕ್ ಆಗೋಕ್ಕೆ ರೆಡಿಯಾಗಿದೆ, ಮತ್ತೊಂದು ಬ್ರೇಕ್ ಡೌನ್ ಕೊಡ್ತಾ ಇದೆ. ಇದಕ್ಕಿಂತ ಕೊಟ್ಟರೆ ಏನಾಗುತ್ತೆ ಗೊತ್ತಾ, 5600, ಅದಕ್ಕಿಂತ ಕೆಳಗೆ ಕೊಟ್ಟರೆ 200 ಪಾಯಿಂಟ್ ಸ್ಲಿಪ್, 5600, 5400, 5200, 5000 ಈ ರೀತಿ ಬರ್ತಾ ಹೋಗುತ್ತೆ. 5000 ರೂಪಾಯಿಲಿ ಏನಾದರೂ ಈ ಸ್ಟಾಕ್ ನಿಮಗೆ ಸಿಕ್ಕಿದ್ರೆ ಪ್ಯೂರ್ ಗೋಲ್ಡ್ ಅಲ್ಲ, ಡೈಮಂಡ್ ಅಂತ ಅಂದ್ಕೊಳ್ಬೇಕಾದ್ರೆ 5000ದಲ್ಲಿ ಯಾರೋ ಒಂದು 200, 300, 500 ಕ್ವಾಂಟಿಟಿ ಎಲ್ಲ ಪೆನ್ನಿ ಸ್ಟಾಕ್ ಯಾವ್ದಾದ್ರು ಬೈ ಮಾಡ್ಕೊತಾ ಇರ್ತೀರಲ್ವ, ಒಂದು ಸ್ಟಾಕ್ ತಗೊಳ್ಳಿ 5000 ರೂಪಾಯಿಗೆ ಬಂದಾಗ ಒಂದು ಯೂನಿಟ್ ತಗೊಳ್ಳಿ, ಆಮೇಲೆ ಹೇಳಿ ಒಂದು ವರ್ಷ ಬಿಟ್ಬಿಟ್ಟು ಹೇಳಿ ಏನಾಗುತ್ತೆ ಅಂತ. ಯಾಕೆಂದರೆ ಅಷ್ಟು ಕಾನ್ಫಿಡೆನ್ಸ್ ನನಗೆ ಈ ಸ್ಟಾಕ್ ಬಗ್ಗೆ. ಬಜಾಜ್ ಫೈನಾನ್ಸ್ ಬ್ಯಾಂಕಲ್ಲಿ ಇಲ್ದಲೇ ಇದ್ರೂ ಸರಿಯಾಗಿ ಲಾಭ ಮಾಡ್ತಿರುವಂಥ ಕಂಪನಿ. ನೀವೇನಾದರೂ ಒಂದು 25,000 ರೂಪಾಯಿ ಹೂಡಿಕೆ ಮಾಡಿದ್ರು ಇವರು ಮನೆಗೆ ರಿನ್ಯೂವಲ್ ಟೈಮಲ್ಲಿ ಆ ರಿನ್ಯೂವಲ್ ಲೆಟರ್ ಜೊತೆ ಚಾಕ್ಲೇಟ್ ಡಬ್ಬ ಎಲ್ಲ ಕಳಿಸಿದ್ರು ನನಗೂ. ಅಂತ ಕಸ್ಟಮರ್ ರಿಲೇಷನ್ಶಿಪ್ ಇಟ್ಕೊಂಡಿರೋಂಥ ಕಂಪನಿ. ನೋ ಕಾಸ್ಟ್ EMI ಇಲ್ಲಿ ಫಸ್ಟು ಫೇಮಸ್ ಆದವರು ಇವರು. ನೋ ಕಾಸ್ಟ್ EMI ನಿಜನ ಸುಳ್ಳು ಅನ್ನೋದು ಐ ಬಟನ್ ಕೊಟ್ಟಿರ್ತೀನಿ, ಆ ವಿಡಿಯೋ ನೋಡಿ ನೀವು. ಆದರೆ ನೋ ಕಾಸ್ಟ್ EMI ಅನ್ನೋ ಕಾನ್ಸೆಪ್ಟನ್ನ ಜಾಸ್ತಿ ರೀಚ್ ಮಾಡಿಸಿದ್ದು ನಮಗೆ ಪರ್ಸ್ನಲ್ ಲೋನಲ್ಲಾಗಲಿ ಆಟೋ ಲೋನಲ್ಲಾಗಲಿ ಅದರಲ್ಲೆಲ್ಲ ಬಜಾಜ್ ಫೈನಾನ್ಸೇ. ಹಾಗಾಗಿ ಇದು 5900 ಝೋನಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದೆ, ಇವತ್ತು ಅಕ್ಯುಮುಲೇಟ್ ಮಾಡ್ಕೊಳ್ಳಿಲ್ಲ. 5800ಗಿಂತ ಕೆಳಗಡೆ ಬಂತು ಅಂದರೆ ನಾನು ಮತ್ತೆ ಅಕ್ಯುಮುಲೇಟ್ ಮಾಡ್ಕೊತಾನೆ ಹೋಗ್ತೀನಿ. 5000 ತನಕನೂ ನಮ್ಮದು ಇದು ಬೈಯಿಂಗ್ ಲೆವೆಲ್ ಇರುತ್ತೆ. ಇಲ್ಲಿಂದ ಎವ್ರಿ 200 ಪಾಯಿಂಟ್ಸ್ ಅಕ್ಯುಮುಲೇಟ್ ಮಾಡ್ಕೊತಾನೆ ಹೋಗ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ಸ್ವಲ್ಪ ದೊಡ್ಡದಾಯ್ತೇನೋ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಡೈಲಿ ಟೈಮ್ ಫ್ರೇಮಲ್ಲೂ ನೋಡಿದ್ದೀವಿ ಯಾವ ರೀತಿ ಆಗ್ಬೋದು ಅಂತ. ತುಂಬ ಡಿಸೈಡಿವ್ ಝೋನಲ್ಲಿ ಬಂದಿದೆ ನೋಡಿ. ಈ ರೀತಿ ಸುಮಾರು ದಿನ ಒಂದೇ ಝೋನಲ್ಲಿ ಇದೆ ಅಂತಂದರೆ ಒಂದು ದೊಡ್ಡ ಮೂಮೆಂಟ್ ಬರೋಕ್ಕೆ ಖಂಡಿತ ಸಾಧ್ಯ ಇದೆ, ಎಲ್ಲೂ ಹೋಗಲ್ಲ. ಆದರೆ ಆ ಮೂಮೆಂಟ್ ಬಂದಾಗ ನೀವು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಇದೇನಾದರೂ ಬ್ರೇಕ್ ಡೌನ್ ಆಯಿತು ಅಂತಂದರೆ ನಿಮಗೆ ಖಂಡಿತ ಒಳ್ಳೆ ಮೂಮೆಂಟ್ ಸಿಗೋ ಸಾಧ್ಯತೆ ಇದೆ. ನೋಡೋಣ ಮುಂದಿನ ವಾರಗಳಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಅಂತ. 2023ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಮಾಡಿಸ್ಕೋಬೇಕು. ಅದು ಹೇಗೆ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಎಲ್ಲ ಪ್ಯಾರಾಮೀಟರ್ಸ್ನ ಚೆಕ್ ಮಾಡಿಕೊಂಡು ದಯವಿಟ್ಟು ನಿಮ್ಮ ಕುಟುಂಬನ ಸುರಕ್ಷಿತರಾಗಿಸಿ ಅಂತ ಹೇಳ್ತಾ ಮಾರ್ಕೆಟ್ ಮಾತುಕತೆಯಲ್ಲಿ ಮತ್ತೆ ಭೇಟಿ ಹೋಗೋಣ. ಎಲ್ಲರಿಗೂ ನಮಸ್ಕಾರ.